Can you hear me, Kevin? Yes, brother, I can. Thank you. All right. So I'm going to give Kevin a slightly tough time today. ಈ ದಿನ ಸಹೋದರ ರೇವಂತ್ ರವರು ನನಗೆ ಸ್ವಲ್ಪ ಕಷ್ಟಕರವಾದ ಸಮಯವನ್ನು ಕೊಡುತ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. I don't want to, but the subject is that way. ನನಗೆ ಆ ರೀತಿಯಾಗಿ ಮಾಡೋದಕ್ಕೆ ಇಷ್ಟವಿಲ್ಲ, ಆದ್ರೆ ಪ್ರಸ್ತಾಪ ಆ ರೀತಿಯಾಗಿ ಸ್ವಲ್ಪ ಕಷ್ಟವಾಗಿ ಉಂಟು. Now, this is a very, very tough topic. ಇದು ತುಂಬಾ ಕಠಿಣವಾದ ಒಂದು ಪ್ರಸ್ತಾಪವಾಗಿದೆ. So I want you all to listen to me very, very carefully by giving me undivided attention. ನಿಮ್ಮ ಒಂದು ಗಮನವನ್ನು ಇಲ್ಲಿ ಅಲ್ಲಿ ಸೆಳೆಯದೆ ದಯಮಾಡಿ ನಿಮ್ಮ ಗಮನವನ್ನು ನನ್ನ ಸ್ವರಕ್ಕೆ ನೀವು ಕಿವಿಗೊಡಬೇಕೆಂಬುದಾಗಿ ನಿಮಗೆ ನಾನು ಕೇಳಿಕೊಳ್ಳುತ್ತೇನೆ. Now, if God really became man, it's bound to leave the human mind in mystery. ದೇವರು ಆತನು ಮನುಷ್ಯನಾಗಿ ಲೋಕಕ್ಕೆ ಬಂದಿದ್ದೇ ಆದರೆ ನಾವು ಮಾನುಷಿಕ ಒಂದು ಮನಸ್ಸು, ನಮ್ಮ ಒಂದು ಮನಸ್ಸಿನಲ್ಲಿ ಒಂದು ಮರ್ಮ ಉಂಟು. We can't completely understand that person. ಆ ಒಂದು ಮನುಷ್ಯನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಿಲ್ಲ. Now, we can't completely understand another human being who just has one nature. ಮತ್ತು ಒಬ್ಬ ಮನುಷ್ಯನಿಗೆ ಒಂದೇ ಸ್ವಭಾವ ಉಂಟು, ಇನ್ನೊಬ್ಬ ಮನುಷ್ಯನಿಗೆ ಒಂದೇ ಸ್ವಭಾವ ಉಂಟು ಎಂಬುದಾಗಿ ಇರುವ ಸಂಗತಿಯನ್ನು ಸಹ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. I said you can't understand another human being who just has one nature. ಒಂದೇ ಸ್ವಭಾವ ಇರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಿಲ್ಲ. Imagine trying to understand God who became man and who has two natures in one person. Okay, ಈಗ ದೇವರು ಆತನು ಮನುಷ್ಯನಾಗಿ ಲೋಕಕ್ಕೆ ಆತನು ಬಂದು ಆತನಿಗೆ ಎರಡು ಸ್ವಭಾವಗಳು ಉಂಟು ಎಂಬುದಾಗಿರುವ ಸಂಗತಿಯನ್ನು ಯೋಚನೆ ಮಾಡ್ರಿ. And how do these two natures come together in one person? ಮತ್ತು ಈ ಎರಡು ಸ್ವಭಾವಗಳು ಒಬ್ಬ ವ್ಯಕ್ತಿಯಲ್ಲಿ ಯಾವ ರೀತಿಯಾಗಿ ಬರ್ತದೆ? Does he act as God or does he act as man or both? ಆತನು ಮನುಷ್ಯನಾಗಿ ಸ್ಪಂದಿಸುವನಾಗಿದ್ದಾನೋ ಅಥವಾ ಆತನು ದೇವರ ಹಾಗೆ ಆತನು ಕ್ರಿಯೆಗಳನ್ನು ಮಾಡುವನಾಗಿದ್ದಾನೋ ಅಥವಾ ಎರಡು ರೀತಿಯಾಗಿಯೂ ಸಹ ಆತನು ಮಾಡುವನಾಗಿದ್ದಾನೋ? I don't know. People have started annotating on the screen like Brother Simon requested. Please don't do that. ಈಗಾಗಲೇ ಸೈಮನ್ ರವರು ತಿಳಿಸ್ತಾ ಬಂದ್ರು, ಯಾರು ಸಹ ಸ್ಕ್ರೀನ್ ಮೇಲೆ ಗೀಚಬೇಡ್ರಿ. Okay. ಅದನ್ನ ನೀವು ಅದನ್ನ ಇದು ಮಾಡ್ಕೋಬಹುದು. ಅದನ್ನ ಸೆಕ್ಯೂರಿಟಿಗೆ ಹೋಗ್ಬಿಟ್ಟು ಅದನ್ನ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು. ಯಾರು ಮಾಡಬೇಕು? Go to security, please. Security. Yes, brother. And disable annotations. Disable. Okay, done. That's okay. So, two natures in one person. ಒಂದೇ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಎರಡು ಸ್ವಭಾವಗಳು. Jesus is the only one in the entire universe. ಕರ್ತನಾಗಿರುವ ಯೇಸು ಕ್ರಿಸ್ತನು ವಿಶ್ವದಲ್ಲಿ ಇರ್ತಕ್ಕಂಥ ಒಬ್ಬನೇ ವ್ಯಕ್ತಿ ಆತನು ಆಗಿದ್ದ. ಅಂದ್ರೆ brother, can you complete the sentence? Who has two natures. ಆತನು ಎರಡು ಸ್ವಭಾವಗಳು ಇರ್ತಕ್ಕಂಥ ಒಬ್ಬನೇ ವ್ಯಕ್ತಿ ಆತನು ಆಗಿದ್ದಾನೆ. He has a divine nature. ಆತನಿಗೆ ದೈವಿಕವಾದ ಸ್ವಭಾವ ಉಂಟು. And we saw that he was God. ಆತನು ದೇವರಾಗಿದ್ದಾನೆ ಎಂಬುದಾಗಿ ನಾವು ನೋಡಿದ್ದೇವೆ. And yesterday we saw about his human nature. He is truly human. ನೆನ್ನೆ ದಿನ ಆತನ ಮಾನುಷಿಕವಾದ ಸ್ವಭಾವವನ್ನು ನಾವು ನೋಡಿದ್ದೇವೆ. ಆತನು ನಿಜವಾಗಿಯೂ ಸಹ ಆತನು ಮನುಷ್ಯನಾಗಿ ಇದ್ದನು. So we have very less time and a vast topic on our hands. ನಮಗೆ ಸ್ವಲ್ಪ ಸಮಯ ಉಂಟು ಮತ್ತು ದೊಡ್ಡದಾದ ಒಂದು ಪ್ರಸ್ತಾಪ ನಮ್ಮ ಎದುರು ಉಂಟು. Obviously we can't get into any hint of comprehensiveness about this. ಇದರ ಕುರಿತಾಗಿ ಹೆಚ್ಚಾಗಿ ವಿವರವಾಗಿ ಆಳವಾಗಿ ನೋಡುವುದಕ್ಕೆ ನಮಗೆ ಸಾಧ್ಯವಾಗದೇ ಇರಬಹುದು. Probably God willing in the future, if God gives us an opportunity, we can do that. ಆದ್ರೆ ಕರ್ತನು ಮುಂದಿನ ಬರುವ ದಿನಗಳಲ್ಲಿ ನಮಗೆ ಅವಕಾಶ ಕೊಡುವುದಾದರೆ ನಾವು ಇದನ್ನು ಮಾಡೋಣ, ಅಧ್ಯಯನ ಮಾಡೋಣ. But tonight, in the next half an hour, I will just touch the nerve of it so you understand how these two natures come together in one person, Jesus of Nazareth. ಆದ್ರೆ ನಮಗಿರುವ ಮುಂದಿನ ಅರ್ಧ ಗಂಟೆಯ ಕಾಲದಲ್ಲಿ ನಜರೇತಿನ ಯೇಸುವಿನ ಕುರಿತಾಗಿ ಈ ಎರಡು ಸ್ವಭಾವಗಳು ಒಂದೇ ವ್ಯಕ್ತಿಯಲ್ಲಿ ಯಾವ ರೀತಿಯಾಗಿ ಕೂಡಿ ಬಂದವು ಎಂಬುದಾಗಿ ನಾವು ನೋಡುತ್ತಾ ಬರೋಣ. And when we understand that tonight, sorry brother, when we understand that tonight, ನಾವು ಈ ರಾತ್ರಿ ಅದನ್ನು ಅರ್ಥ ಮಾಡಿಕೊಂಡಾಗ we must fall down in worship before the Son of God who has both human nature and divine nature. ನಾವೆಲ್ಲರೂ ಸಹ ಆರಾಧನೆಯಲ್ಲಿ ದೇವ ಕುಮಾರನು ಆತನಿಗೆ ದೈವಿಕವಾದ ಸ್ವಭಾವ ಉಂಟು, ಮಾನುಷಿಕವಾದ ಸ್ವಭಾವ ಉಂಟು, ಆತನಿಗೆ ಅಡ್ಡ ಬಿದ್ದು ಆರಾಧನೆ ಸಲ್ಲಿಸೋನು ಆಗಿರಬೇಕು.
So the early church struggled to understand how these two natures come together in one person. ಈ ಎರಡು ಸ್ವಭಾವಗಳು ಒಂದೇ ವ್ಯಕ್ತಿಯಲ್ಲಿ ಯಾವ ರೀತಿಯಾಗಿ ಬಂದವು ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಆದಿ ಸಭಿಕರು ಅವರು ಅದರಲ್ಲಿ ಸೋತು ಹೋದರು. Not ಸೋತು ಹೋದರು, they struggled to understand. ಆ ಒಂದು ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಒಂದು ಹೋರಾಟ ಅವರಿಗೆ ಆಯಿತು. Yeah, there was a difficulty in understanding for them. ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಕಷ್ಟವಿತ್ತು. So in the early church there were several heresies. ಆ ಒಂದು ಆದಿಯ ಸಭೆಯಲ್ಲಿ ಅನೇಕ ಧರ್ಮ ದ್ರೋಹಿಗಳಿದ್ದವು. Wrong teachings or heresies. ತಪ್ಪಾದ ಬೋಧನೆಗಳು ಮತ್ತು ಧರ್ಮ ದ್ರೋಹಿಗಳು. So these heretics wrongly understood how these two natures come together in one person. ಈ ಧರ್ಮ ದ್ರೋಹಿಗಳು ಈ ಎರಡು ಸ್ವಭಾವಗಳು, ದೇವರ ಎರಡು ಅಥವಾ ಕರ್ತನಾಗಿರುವ ಯೇಸು ಕ್ರಿಸ್ತನ ಎರಡು ಸ್ವಭಾವಗಳು ಯಾವ ರೀತಿಯಾಗಿ ಒಟ್ಟಾಗಿ ಬಂತು ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಕಷ್ಟವಾಯಿತು. Kevin, can we translate heretics as false teachers? Yes, brother. Okay. ಈ ಒಂದು ಹೆರೆಸೀಸ್ಗೆ ನಾವು ದುರ್ಬೋಧಕರು ಎಂಬುದಾಗಿಯೂ ಸಹ ನಾವು ತಿಳಿಸ್ತೇವೆ. Right. So there were several heresies which I'm not going to discuss right now. ಅನೇಕ ದುರ್ಬೋಧನೆಗಳು ಇದ್ದವು, ಅದನ್ನು ಈ ದಿನ ನಾವು ನೋಡ್ಲಿಕ್ಕಿಲ್ಲ. But the early church in 451 AD conducted a council called Council of Chalcedon. ಆದರೆ ಕ್ರಿಸ್ತ ಶಕ 451ನೇ ಇಸವಿಯಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ಆದಿ ಸಭಿಕರು ಅವರು ಕೌನ್ಸಿಲ್ ಆಫ್ ಚಾಲ್ಸಡಾನ್ ಎಂಬುದಾಗಿರುವ ಒಂದು ಸಂಗತಿಯನ್ನು ಅವರು ಪ್ರಾರಂಭಿಸಿದರು. So it was a council that was conducted in a place called Chalcedon. ಕ್ಯಾಲ್ಸಡಾನ್ ಎಂಬುದಾಗಿರುವ ಒಂದು ಸ್ಥಳದಲ್ಲಿ ಈ ಒಂದು ಸಮ್ಮೇಳನವಿತ್ತು. And they came up with, after debating much about the two natures, they came up with a statement. ಈ ಎರಡು ಸ್ವಭಾವಗಳ ಕುರಿತಾಗಿ ಅವರು ತರ್ಕ ಮಾಡಿದ ನಂತರ ಈ ಒಂದು ಹೇಳಿಕೆಗೆ ಅವರು ಬಂದರು. And it's called the Chalcedonian Creed. ಅದಕ್ಕೆ ಕ್ಯಾಲ್ಸಡೋನಿಯನ್ ಕ್ರೀಡ್ ಎಂಬುದಾಗಿ ಅದಕ್ಕೆ ಹೆಸರು, ಕ್ಯಾಲ್ಸಡೋನಿಯನ್ ಪಂಗಡ ಎಂಬುದಾಗಿ. So this creed talks about how the two natures of Jesus come together in one person. ಈ ಒಂದು ಪಂಗಡವು ಕರ್ತನಾಗಿರುವ ಯೇಸು ಕ್ರಿಸ್ತನ ಎರಡು ಸ್ವಭಾವವು ಒಂದೇ ವ್ಯಕ್ತಿಯಲ್ಲಿ ಯಾವ ರೀತಿಯಾಗಿ ಬರುವುದಾಗಿದೆ ಎಂಬುದಾಗಿ ತಿಳಿಸುವುದಕ್ಕೆ ಅವರು ಮುಂದಾಗುತ್ತಾರೆ. Now if you look at this, they ಕೆವಿನ್ ಕ್ರೀಡ್ ಅಂದ್ರೆ ವಿಶ್ವಾಸ. ಕೆವಿನ್ ಅಣ್ಣ ಹೇಳಿ ಅಣ್ಣ. ಕೆವಿನ್ ಅಣ್ಣ, ಇದು ಕ್ರೀಡ್ ಅಂದ್ರೆ ವಿಶ್ವಾಸ ಸೂತ್ರ. ಕ್ರೀಡ್ ಅಂದ್ರೆ ವಿಶ್ವಾಸ ಸೂತ್ರ. ಥ್ಯಾಂಕ್ ಯು ಅಣ್ಣ. Right. So this is called the Chalcedonian Creed. ಇದಕ್ಕೆ ಈ ಒಂದು ಕ್ಯಾಲ್ಸಡೋನಿಯನ್ ವಿಶ್ವಾಸ ಸೂತ್ರ ಎಂಬುದಾಗಿ ನಾವು ನೋಡೋಣವಾಗಿದ್ದೇವೆ. So they taught men to confess one and the same Son. ಇದು ಅವರು ಹೇಳ್ತಾ ಇದ್ದ ಒಂದು ಸಂಗತಿ ಏನಂದ್ರೆ ಮನುಷ್ಯರು ಅವರು can you say that again, brother? They taught men to confess one and the same Son. ಅವರು ಮನುಷ್ಯರು ಇದನ್ನು ಅವರು ಅರಿಕೆ ಮಾಡಿಕೊಳ್ಳಬೇಕು, ಅದೇನೆಂದರೆ ಒಂದೇ ಮಗನು ಎಂಬುದಾಗಿ. He is our Lord Jesus Christ. ಆತನು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು. He is perfect in Godhead. ಆತನು ಆ ಒಂದು ಕ್ರಿಸ್ತನ ಆತನು ದೇವರಾಗಿದ್ದಾನೆ. He is also perfect in manhood. ಮತ್ತು ಮಾನಸಿಕವಾಗಿಯೂ ಸಹ ಆತನು ಸಂಪೂರ್ಣನಾಗಿದ್ದಾನೆ. He is truly God. ಆತನು ನಿಜವಾಗಿಯೂ ಸಹ ದೇವರಾಗಿದ್ದಾನೆ. Truly man. ಮತ್ತು ನಿಜವಾಗಿಯೂ ಸಹ ಮನುಷ್ಯನಾಗಿದ್ದಾನೆ. And then they said he must be acknowledged in two natures. ಮತ್ತು ಆತನ ಎರಡು ಸ್ವಭಾವಗಳಲ್ಲಿ ನಾವು ಆತನನ್ನು ಒಪ್ಪಿಕೊಳ್ಳೋಣವಾಗಿರಬೇಕು. And these two natures come together in one person. ಮತ್ತು ಈ ಎರಡು ಸ್ವಭಾವಗಳು ಒಂದೇ ವ್ಯಕ್ತಿಯಲ್ಲಿ ಬರುವುದಾಗಿದೆ. And how do we understand them? ನಾವು ಅದನ್ನು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ? They drew certain boundaries that we cannot cross. ಅವರು ಕೆಲವು ಎಲ್ಲೆಗಳನ್ನು ಹಾಕಿದರು. ಆ ಒಂದು ಎಲ್ಲೆಗಳನ್ನು ದಾಟುವುದಕ್ಕೆ ಅನುಮತಿ ಕೊಡಲಿಲ್ಲ. If you cross those boundaries, you get into heresy about the person of Christ. ನಾವು ಈ ಒಂದು ಎಲ್ಲೆಗಳನ್ನು ನಾವು ದಾಟುವುದಾದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನ ದುರ್ಬೋಧಕರಾಗಿ ನಾವು ಇರುತ್ತೇವೆ. About the person of Christ. ಕರ್ತನಾಗಿರುವ ಯೇಸು ಕ್ರಿಸ್ತನ ವ್ಯಕ್ತಿತ್ವದ ಕುರಿತಾಗಿ ನಾವು ದುರ್ಬೋಧಕರು ಆಗುತ್ತೇವೆ. So if you operate within the boundaries, you are within
orthodoxy. ನಾವು ಈ ಒಂದು ಎಲ್ಲೆಗಳ ಒಳಗೆ ಆ ಕ್ಷೇತ್ರದಲ್ಲಿ ನಾವು ಕಾರ್ಯವನ್ನು ನಾವು ಮಾಡುವುದಾದ್ರೆ ಅಥವಾ ಅದನ್ನು ಅರ್ಥ ಮಾಡಿಕೊಳ್ಳುವುದಾದ್ರೆ ನಂಬುವುದಾದ್ರೆ ನಾವು ಆರ್ಥೋಡಾಕ್ಸ್ ಆಗಿ ಅಥವಾ ಅವರನ್ನು ಅದಕ್ಕೆ ಅನುಗುಣವಾಗಿ ನಾವಾಗಿರುತ್ತೇವೆ. Orthodox means true historic Christianity. ಅವರು ನಿಜವಾಗಿ ಚಾರಿತ್ರಿಕ ಕ್ರೈಸ್ತತ್ವದ ಕುರಿತಾಗಿ ನಂಬುವವರು. Right. So the boundaries that they used, that they drew, consisted of 4 words. ಅವರು ಹಾಕಿದ ಒಂದು ಎಲ್ಲೆಯು 4 ಪದಗಳು ಅದರಲ್ಲಿ ಇತ್ತು. The first word is, these two natures come together without confusion. ಯಾವುದೇ ಒಂದು ಸಂಶಯವಿಲ್ಲದೆ ಈ ಎರಡು ಸ್ವಭಾವಗಳು ಒಟ್ಟಾಗಿ ಬರ್ತಾ ಇತ್ತು. Now listen very carefully, please. This is difficult, and if you don't understand this the first time, please go and listen to the recording. And please don't be dismayed if you don't understand the first time. ಈ ಒಂದು ನಾವು ಚರ್ಚಿಸುತ್ತಾ ಇರುವ ಅಂಶಗಳು ತುಂಬಾ ಕಷ್ಟಕರವಾಗಿರುವ ಸಂಗತಿಗಳಾಗಿವೆ. ಮೊದಲನೇ ಬಾರಿಗೆ ಕೇಳಿ ನಿಮಗೆ ಅರ್ಥವಾಗದೇ ಇದ್ರೆ ದಯಮಾಡಿ ರೆಕಾರ್ಡಿಂಗ್ ಅನ್ನು ಪುನಃ ನೀವು ಕೇಳ್ರಿ. ಮತ್ತು ನಿಮಗೆ ಅರ್ಥವಾಗದೇ ಇದ್ರೆ ನಿಮಗೆ ನಿರಾಸೆ ಆಗಬಾರದು. Okay, so the first word that they use to talk about the boundary is the word without confusion. ಮೊದಲನೇದಾಗಿ ಅವರು ಉಪಯೋಗಿಸಿದ ಒಂದು ಪದವೇನೆಂದರೆ ಸಂಶಯವಿಲ್ಲದ್ದು ಎಂಬುದಾಗಿ. Which means these two natures come together in the person of Jesus, and there's no confusion between the natures. ಇದರ ಅರ್ಥವೇನೆಂದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನ 2 ಸ್ವಭಾವಗಳು ಅವರು ಒಟ್ಟಾಗಿ ಅವರು ಬರುವುದಾಗಿದೆ ಮತ್ತು ಅದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. In the sense, these two natures do not mix up and give rise to a third nature. ಈ 2 ಸ್ವಭಾವಗಳು ಒಟ್ಟಾಗಿ ಬಂದು ಈ ಒಂದು ಸ್ವಭಾವಗಳು ಮಿಶ್ರಣಗೊಂಡು ಮೂರನೇ ಒಂದು ಸ್ವಭಾವಕ್ಕೆ ನಮ್ಮನ್ನು ನಡೆಸುವುದಿಲ್ಲ. So they come together without any confusion. ಯಾವುದೇ ಒಂದು ಸಂಶಯವಿಲ್ಲದೆ ಅವರು ಒಟ್ಟಾಗಿ ಬರುತ್ತಾರೆ. For example, if you have water in one glass, ನಾವು ಒಂದು ಲೋಟದಲ್ಲಿ ನಮಗೆ ನೀರಿಡುವುದಾದರೆ pure water, ನಮ್ಮ ಒಂದು ನೀರು pure water, ಶುದ್ಧವಾದ ನೀರು. in the second glass you have pure ink, ಮತ್ತು ಇನ್ನೊಂದು ಲೋಟದಲ್ಲಿ ಶುದ್ಧವಾದ ಇಂಕ್ ಅನ್ನು ನಾವು ಇಡುವುದಾದರೆ, if you pour ink into water, it mixes up, giving rise to a third liquid. ಈ 2 ಒಂದು ಅಂಶಗಳು ಅದು ಒಟ್ಟಾಗಿ ಮಿಶ್ರಣಗೊಳ್ಳುವುದಾದರೆ ಅದು ಮೂರನೆಯ ಒಂದು ಸಂಗತಿಗೆ ಅದು ನಡೆಸುವಂತದ್ದಾಗಿದೆ. It is neither ink nor pure water. ಆ ಮಿಶ್ರಣಗೊಂಡ ಒಂದು ಸಂಗತಿಯು ಅದು ನೀರು ಸಹ ಅಲ್ಲ ಮತ್ತು ಇಂಕ್ ಸಹ ಅಲ್ಲ. That doesn't happen in the person of Christ. ಈ ಒಂದು ಸಂಗತಿ, ಈ ಒಂದು ಅರ್ಥೈಸುವಿಕೆ ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ಈ ಒಂದು ಸಂಗತಿ ಇಲ್ಲ. The divine nature is present. ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ದೈವಿಕವಾದ ಸ್ವಭಾವ ಉಂಟು. The human nature is present. ಮಾನುಷಿಕವಾದ ಸ್ವಭಾವ ಸಹ ಉಂಟು. And these two are in a union, but they don't mix up to give rise to a third nature. ಈ 2 ಸ್ವಭಾವಗಳು ಸಹ ಒಂದು ಐಕ್ಯದಲ್ಲಿ ಉಂಟು ಮತ್ತು ಮೂರನೆಯ ಒಂದು ಸ್ವಭಾವಕ್ಕೆ ಅದು ನಡೆಸುವುದಿಲ್ಲ. They don't mix up, they don't get confused. ಅಲ್ಲಿ ಯಾವುದೇ ಒಂದು ಸಂಶಯವಿರುವುದಿಲ್ಲ. Okay, so they said these two natures come together without confusion. ಯಾವುದೇ ಒಂದು ಸಂಶಯವಿಲ್ಲದೆ ಈ 2 ಸ್ವಭಾವಗಳು ಅದು ಒಟ್ಟಾಗಿ ಬರುತ್ತವೆ. The second word that they used, ಎರಡನೇದಾಗಿ ಅವರು ಉಪಯೋಗಿಸಿದಂತ ಪದ, these two natures come together in the person of Christ without change. ಯಾವುದೇ ಒಂದು ಬದಲಾವಣೆ ಇಲ್ಲದೆ ಕರ್ತನಾಗಿರುವ ಯೇಸು ಕ್ರಿಸ್ತನ ಈ 2 ಸ್ವಭಾವಗಳು ಅವರು ಮಿಲನವಾಗುತ್ತವೆ. Because the divine nature is in union with the human nature, it does not change in its nature. ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ದೈವಿಕ ಸ್ವಭಾವವು ಮತ್ತು ಮಾನುಷಿಕವಾದ ಸ್ವಭಾವವು ಒಟ್ಟಾಗಿ ಬರುವ ಒಂದು ಕಾಣದ ದೆಸೆಯಿಂದ ಆ ಒಂದು ಮಿಲನದ ದೆಸೆಯಿಂದ ಯಾವುದೇ ಒಂದು ಬದಲಾವಣೆ ಆಗುವುದಿಲ್ಲ. The divine nature remains truly divine. ದೈವಿಕವಾದ ಸ್ವಭಾವವು ನಿಜವಾಗಿಯೂ ಸಹ ಅದು ದೈವಿಕವಾಗಿ ಇರುವಂತದ್ದಾಗಿದೆ. It retains all the properties and attributes of the divine nature. ದೈವಿಕವಾದ ಸ್ವಭಾವಕ್ಕೆ ಇರ್ತಕ್ಕಂಥ ಎಲ್ಲಾ ಗುಣಲಕ್ಷಣಗಳು ಅದರಲ್ಲಿ ಒಳಗೊಂಡಿದೆ. And the human nature retains all the properties of the human nature. ಮತ್ತು ಮಾನುಷಿಕವಾದ ಸ್ವಭಾವದಲ್ಲಿಯೂ ಸಹ ಮಾನುಷಿಕವಾದ ಎಲ್ಲಾ ಗುಣಲಕ್ಷಣಗಳು ಅದರಲ್ಲಿ ಒಳಗೊಂಡಿದೆ. And just because they are in a union with each other, it does not mean they lose the properties that they have inherently.
ಈ ಒಂದು ಅವ್ರ ಎರಡು ಸಹ ಒಟ್ಟಾಗಿ ಎರಡು ಸ್ವಭಾವಗಳು ಒಟ್ಟಾಗಿ ಬಂದ ಕಾರಣದ ದೆಸೆಯಿಂದ ಈ ಒಂದು ಸ್ವಭಾವದಲ್ಲಿ ಯಾವುದೇ ಒಂದು ಬದಲಾವಣೆ ಆಗುವುದಿಲ್ಲ. There is no change. ಯಾವ ಬದಲಾವಣೆ ಇಲ್ಲ. So the human nature remains human nature. ದೈವಿಕವಾದ ಸ್ವಭಾವದ ಹಾಗೆ ಅದಿರುತ್ತದೆ. Okay, the divine nature remains divine nature. ದೈವಿಕವಾದ ಸ್ವಭಾವ ದೈವಿಕವಾಗಿ ಇರುತ್ತದೆ ಮತ್ತು ಮಾನುಷಿಕವಾದ ಸ್ವಭಾವ ಮಾನುಷಿಕವಾಗಿಯೇ ಇರುತ್ತದೆ. All right, so the two natures come together without confusion. ಈ ಎರಡು ಸ್ವಭಾವಗಳು ಯಾವುದೇ ಒಂದು ಸಂಶಯವಿಲ್ಲದೆ ಅವರು ಒಟ್ಟಾಗಿ ಬರುವಂತದ್ದಾಗಿದೆ. Without change. ಯಾವುದೇ ಒಂದು ಬದಲಾವಣೆ ಇಲ್ಲದೆ. Number 3, without division. ಮತ್ತು ಯಾವುದೇ ಒಂದು ವಿಭಾಗವಿಲ್ಲದೆ. So it is not half the divine nature and half the human nature that come together. ಮಾನುಷಿಕವಾದ ಸ್ವಭಾವದಲ್ಲಿ ಅರ್ಧ ಭಾಗ ಮತ್ತು ದೈವಿಕವಾದ ಸ್ವಭಾವದಲ್ಲಿ ಅರ್ಧ ಭಾಗ ಒಟ್ಟಾಗಿ ಬರೋ ಒಂದು ಸಂಗತಿ ಅಲ್ಲ. Jesus is fully God and fully man. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಸಂಪೂರ್ಣನಾಗಿ ಆತನು ದೇವರಾಗಿದ್ದಾನೆ ಮತ್ತು ಸಂಪೂರ್ಣನಾಗಿ ಮನುಷ್ಯನೂ ಆಗಿದ್ದಾನೆ. He is not 50% God and 50% man. ಆತನು 50% ಮನುಷ್ಯನು 50% ದೇವರಲ್ಲ. So when the two natures come together in a union, there is no division in the natures. ಈ ಎರಡು ಸ್ವಭಾವಗಳು ಒಟ್ಟಾಗಿ ಅವರು ಬರುವಾಗ ಐಕ್ಯದಲ್ಲಿ ಬರುವಾಗ ಅವರ ಮಧ್ಯದಲ್ಲಿ ಯಾವುದೇ ಒಂದು ವಿಭಾಗವಿಲ್ಲ. It's not half the divine nature that comes in a union with half the human nature. No. ದೈವಿಕ ಸ್ವಭಾವದ ಅರ್ಧ ಭಾಗ ಮತ್ತು ಮಾನುಷಿಕ ಸ್ವಭಾವದ ಅರ್ಧ ಭಾಗ ಒಟ್ಟಾಗಿ ಬರುವಂತದ್ದಲ್ಲ. It is 100% divine nature and 100% human nature coming together in a beautiful union in the person of Jesus of Nazareth. ಕರ್ತನಾಗಿರುವ ಯೇಸು ಕ್ರಿಸ್ತನ ನಜರೇತಿನ ಯೇಸುವಿನಲ್ಲಿ ಯಾವುದೇ ಒಂದು ವಿಭಾಗವಿಲ್ಲದೆ ದೈವಿಕವಾದ 100% ಮತ್ತು ಮಾನುಷಿಕವಾದ ಸ್ವಭಾವದ 100% ಒಟ್ಟಾಗಿ ಬರುವಂತದ್ದಾಗಿದೆ. So I hope you're understanding the boundaries that they are setting here. ಈ ಜನರು ಹಾಕುತ್ತಾ ಇರುವ ಎಲ್ಲೆಗಳ ಕುರಿತಾಗಿ ನಿಮಗೆ ಅರ್ಥವಾಗುತ್ತಾ ಇದೆಯೋ ಎಂಬುದಾಗಿ ನಾನು ನಂಬುತ್ತೇನೆ. They used 4 words and we discussed 3 already. ಅವರು 4 ಪದಗಳನ್ನು ಅವರು ಉಪಯೋಗಿಸಿದರು. ಅದರ ಕುರಿತಾಗಿ 3 ಪದಗಳನ್ನು ಈಗಾಗಲೇ ನೋಡಿದ್ದೇವೆ. So firstly, without confusion. ಮೊದಲನೇದಾಗಿ ಯಾವುದೇ ಒಂದು ಸಂಶಯವಿಲ್ಲದೆ. These two natures, when they come together in a union, they don't give rise to a third nature. ಈ ಎರಡು ಸ್ವಭಾವಗಳು ಒಟ್ಟಾಗಿ ಬರುವಾಗ ಮೂರನೇ ಸ್ವಭಾವಕ್ಕೆ ನಮ್ಮನ್ನು ನಡೆಸುವುದಿಲ್ಲ. Secondly, there's no change in either nature because they come in contact with the other nature. ಈ ಎರಡು ಸ್ವಭಾವಗಳು ಒಟ್ಟಾಗಿ ಬರುವ ಕಾರಣದ ದೆಸೆಯಿಂದ ಯಾವುದೇ ಒಂದು ಬದಲಾವಣೆಯೂ ಸಹ ಸ್ವಭಾವಗಳಲ್ಲಿ ಇರುವುದಿಲ್ಲ. The divine nature remains truly divine, the human nature remains truly human. ದೈವಿಕವಾದ ಸ್ವಭಾವವು ನಿಜಕ್ಕೂ ಅದು ದೈವಿಕವಾದದ್ದು ಮತ್ತು ಮಾನಸಿಕವಾದ ಸ್ವಭಾವ ನಿಜಕ್ಕೂ ಮಾನಸಿಕವಾದ ಸ್ವಭಾವವಾಗಿದೆ. Thirdly, they come together without division. ಮೂರನೇದಾಗಿ ಯಾವುದೇ ಒಂದು ವಿಭಾಗವಿಲ್ಲದೆ ಈ ಎರಡು ಸ್ವಭಾವಗಳು ಒಟ್ಟಾಗಿ ಬರುವಂತದ್ದಾಗಿದೆ. So it is 100% divine nature that is in union with 100% human nature. 100% ದೈವಿಕವಾದ ಸ್ವಭಾವವು 100% ಮಾನಸಿಕವಾದ ಸ್ವಭಾವ ಜೊತೆಯಲ್ಲಿ ಬಂದಿದೆ. Number 4, they come together without separation. ಯಾವುದೇ ಒಂದು ಬೇರ್ಪಡಿಸುವಿಕೆ ಇಲ್ಲದೆ ಈ ಎರಡು ಸ್ವಭಾವಗಳು ಒಟ್ಟಾಗಿ ಬರುವಂತದ್ದಾಗಿದೆ. You cannot separate the divine nature from human nature. ಮಾನುಷಿಕವಾದ ಸ್ವಭಾವದಿಂದ ದೈವಿಕವಾದ ಸ್ವಭಾವವನ್ನು ಬೇರ್ಪಡಿಸುವುದಕ್ಕೆ ಸಾಧ್ಯವಿಲ್ಲ. If you can separate that, you don't have Jesus. ನಾವು ಆ ರೀತಿಯಾಗಿ ನಾವು ಬೇರ್ಪಡಿಸುವಿಕೆ ಮಾಡುವುದಾದ್ರೆ ನಮಗೆ ಯೇಸು ಇರುವುದಿಲ್ಲ. So Jesus has two natures in union with one another. They cannot be separated. ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ಎರಡು ಸ್ವಭಾವಗಳು ಉಂಟು. ಆ ಎರಡು ಸ್ವಭಾವಗಳನ್ನು ನಾವು ಬೇರ್ಪಡಿಸುವುದಕ್ಕೆ ಸಾಧ್ಯವಿಲ್ಲ. So using these 4 words, the early church in the Chalcedonian Creed drew a boundary for us. ಈ ಒಂದು 4 ಪದ ಪ್ರಯೋಗಗಳ ಮುಖಾಂತರ ಈ ಒಂದು ಕ್ಯಾಲ್ಸಿಡಿಯನ್ ಆ ಒಂದು ಗುಂಪಿನವರು ಈ ರೀತಿಯಾದ ಕರ್ತನಾಗಿರುವ ಯೇಸು ಕ್ರಿಸ್ತನ ಈ ಒಂದು ಐಕ್ಯತೆಯ ಕುರಿತಾಗಿ ಆತನ ವ್ಯಕ್ತಿತ್ವದ ಐಕ್ಯತೆಯ ಕುರಿತಾಗಿ ಅವರು ತಿಳಿಸ್ತಾ ಬಂದರು. They drew a boundary for us using these 4 words. ಈ 4 ಪದ ಬಳಕೆಯ ಮುಖಾಂತರ ನಮಗೆ ಒಂದು ಎಲ್ಲೆಯನ್ನು ಅವರು ಸ್ಥಾಪಿಸಿದ್ದಾರೆ. As long as you have your definition of the person of Christ within the boundary, you are an Orthodox Christian. ನಾವು ಈ 4 ಪದ ಬಳಕೆಯ ಮುಖಾಂತರ ಕರ್ತನಾಗಿರುವ ಯೇಸು ಕ್ರಿಸ್ತನ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಳುವುದಾದ್ರೆ ನೀನು ಕರ್ತನಾಗಿರುವ ಯೇಸು ಅಥವಾ ನೀನು ಚಾರಿತ್ರಿಕವಾದ ಒಂದು ಕ್ರೈಸ್ತನು ನೀನಾಗಿದ್ದೆ ಎಂಬುದಾಗಿ ಅರ್ಥ.
That is biblical Christianity. That is the Christianity that apostles taught. ಅಂತ ಒಂದು ಕ್ರೈಸ್ತತ್ವವನ್ನೇ ಅಪೊಸ್ತಲರು ಅವರು ಬೋಧಿಸುತ್ತಾ ಬಂದರು. But if you cross the boundary and go to the other side of the boundary, ಆದ್ರೆ ನಾವು ಎಲ್ಲೆಯನ್ನು ಮೀರಿ ಅದಕ್ಕೆ ಹೊರಗಡೆ ಹೋಗುವುದಾದ್ರೆ, then we get into heresies, and that is not historical Christology. ನಾವು ದುರ್ಬೋಧಕರಾಗಿ ನಾವು ಇರುವವರಾಗಿದ್ದೇವೆ ಮತ್ತು ಅದು ಅದು ಚಾರಿತ್ರಿಕವಾದ ಒಂದು ಸಂಗತಿಗಳಲ್ಲ. So we should be very careful when we teach Christology. ನಾವು ಕ್ರಿಸ್ತ ಶಾಸ್ತ್ರವನ್ನು ಬೋಧಿಸುವ ಸಂದರ್ಭದಲ್ಲಿ ನಾವು ತುಂಬಾ ಜಾಗರೂಕತೆಯಿಂದ ನಾವು ಇರಬೇಕು. Once again, before I move forward, let me say that the 4 words are: the two natures come together without confusion. ನಾನು ಈಗಾಗಲೇ ನಾವು ಮುಂದಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಕರ್ತನಾಗಿರುವ ಯೇಸು ಕ್ರಿಸ್ತನ ಕುರಿತಾಗಿ ಆ 2 ಸ್ವಭಾವಗಳ ಕುರಿತಾಗಿ ನಾವು ಇದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಯಾವುದೇ ಒಂದು ಸಂಶಯವಿಲ್ಲದೆ ಈ 2 ಸ್ವಭಾವಗಳು ಒಟ್ಟಾಗಿ ಬರುವಂತದ್ದಾಗಿದೆ. Number 2, they come together without change. ಯಾವುದೇ ಒಂದು ಬದಲಾವಣೆ ಇಲ್ಲದೆ ಈ ಸ್ವಭಾವಗಳು ಒಟ್ಟಾಗಿ ಬರುವಂತದ್ದಾಗಿದೆ. Number 3, they come together without division. ಯಾವುದೇ ಒಂದು ವಿಭಾಗವಿಲ್ಲದೆ ಈ ಸ್ವಭಾವಗಳು ಒಟ್ಟಾಗಿ ಬರುವಂತದ್ದಾಗಿದೆ. Number 4, they come together without separation. ಯಾವುದೇ ಒಂದು ಬೇರ್ಪಡಿಸುವಿಕೆ ಇಲ್ಲದೆ ಈ 2 ಸ್ವಭಾವಗಳು ಅದು ಒಟ್ಟಾಗಿ ಸೇರಿ ಬರುವಂತದ್ದಾಗಿದೆ. So the union of these two natures in one person, that is Jesus of Nazareth, is called hypostatic union. ಈ 2 ಸ್ವಭಾವಗಳು ನಜರೇತಿನ ಯೇಸುವಿನಲ್ಲಿ ಒಟ್ಟಾಗಿ ಅದು ಸೇರಿ ಬರುವಾಗ ಅದಕ್ಕಿರುವ ಹೆಸರು ಹೈಪೋಸ್ಟಾಟಿಕ್ ಐಕ್ಯ ಎಂಬುದಾಗಿ, ಅಥವಾ ದೈವಿಕ ಮತ್ತು ಮಾನಸಿಕವಾದ ಐಕ್ಯ. What is hypostatic union? ಹೈಪೋಸ್ಟಾಟಿಕ್ ಐಕ್ಯ ಎಂಬುದಾಗಿ ಹೇಳುವಾಗ ಅದಕ್ಕೆ ಅರ್ಥವೇನು? It is the union of the divine nature and the human nature in the person of Jesus of Nazareth. ನಜರೇತಿನ ಯೇಸುವಿನಲ್ಲಿ ದೈವಿಕ ಮತ್ತು ಮಾನಸಿಕವಾದ ಐಕ್ಯವನ್ನು ಸೂಚಿಸುವ ಪದವೇ ಹೈಪೋಸ್ಟಾಟಿಕ್ ಯೂನಿಯನ್ ಎಂಬುದಾಗಿ. How do we understand this? ನಾವು ಇದನ್ನು ಯಾವ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ? When we look at the New Testament, ನಾವು ಹೊಸ ಒಡಂಬಡಿಕೆಯನ್ನು ನಾವು ನೋಡುವಾಗ we see that Jesus is acting in both spheres. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು 2 ಕ್ಷೇತ್ರಗಳಲ್ಲಿಯೂ ಸಹ ಆತನು ಕಾರ್ಯನಿರ್ವಹಿಸುವುದನ್ನು ನಾವು ನೋಡುತ್ತೇವೆ. Often he does things that show that he is God. ಅನೇಕ ಬಾರಿ ಆತನು ದೇವರಾಗಿದ್ದಾನೆ ಎಂಬುದಾಗಿ ಸೂಚಿಸುವ ಕಾರ್ಯಗಳನ್ನು ಆತನು ಮಾಡುತ್ತಾನೆ. At other times he does things that show that he is clearly human. ಮತ್ತು ಬೇರೆ ಬೇರೆ ವಿಧಗಳಲ್ಲಿಯೂ ಸಹ ಬೇರೆ ಸನ್ನಿವೇಶಗಳಲ್ಲಿ ಆತನು ನಿಜಕ್ಕೂ ಆತನು ಮನುಷ್ಯನಾಗಿದ್ದಾನೆ ಎಂಬುದಾಗಿರುವ ಸಂಗತಿಗಳನ್ನು ಸಹ ಆತನು ಮಾಡುವವನಾಗಿದ್ದಾನೆ. So how do we understand this? ಇದನ್ನು ನಾವು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ? Let me give you 3 things here, and please listen to me very carefully. ನಾನು ಇಲ್ಲಿ ನಿಮಗೆ 3 ಅಂಶಗಳನ್ನು ನಾನು ತಿಳಿಸುವವನಾಗಿದ್ದೇನೆ, ದಯಮಾಡಿ ಗಮನವಿಟ್ಟು ಕೇಳ್ರಿ. Number 1. ಮೊದಲನೇದಾಗಿ, one nature does some things that the other nature does not do. ಒಂದು ಸ್ವಭಾವವು ಕೆಲವು ಸಂಗತಿಗಳನ್ನು ಅದು ಮಾಡುವಂತದ್ದಾಗಿದೆ ಮತ್ತು ಆ ಸಂಗತಿಗಳು ಇನ್ನೊಂದು ಸ್ವಭಾವ ಮಾಡುವುದಿಲ್ಲ. For example, the divine nature of Jesus does certain things that the human nature does not do. ಇನ್ನೊಂದು ವಿಧದಲ್ಲಿ ಹೇಳಬೇಕಾದರೆ ಕರ್ತನಾಗಿರುವ ಯೇಸು ಕ್ರಿಸ್ತನ ಒಂದು ದೈವಿಕವಾದ ಸ್ವಭಾವವು ಕೆಲವು ಸಂಗತಿಗಳನ್ನು ಮಾಡುವಂತದ್ದಾಗಿದೆ, ಆದರೆ ಆತನ ಮಾನಸಿಕವಾದ ಸ್ವಭಾವವು ಆ ಸಂಗತಿಗಳನ್ನು ಮಾಡುವುದಿಲ್ಲ. In the same way, Jesus does certain things in his human nature that he does not do in his divine nature. ಅದೇ ರೀತಿಯಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ಮಾನಸಿಕವಾದ ಸ್ವಭಾವದಲ್ಲಿ ಕೆಲವು ಸಂಗತಿಗಳನ್ನು ಆತನು ಮಾಡುವವನಾಗಿದ್ದಾನೆ, ಆದರೆ ಅದನ್ನು ಆತನು ದೈವಿಕವಾದ ಸ್ವಭಾವದಲ್ಲಿ ಆತನು ಮಾಡುವವನಲ್ಲ. Now listen very carefully, please. ಗಮನವಿಟ್ಟು ಕೇಳ್ರಿ. When we talk about the human nature of Jesus, ಕರ್ತನಾಗಿರುವ ಯೇಸು ಕ್ರಿಸ್ತನ ಮಾನಸಿಕವಾದ ಸ್ವಭಾವದ ಕುರಿತಾಗಿ ನಾವು ಮಾತನಾಡುವಾಗ we can say he has ascended into heaven and he is no longer in this world. ಆತನು ಪರಲೋಕಕ್ಕೆ ಆತನು ಏರಿ ಹೋಗಿದ್ದಾನೆ, ಈ ಭೂಲೋಕದಲ್ಲಿ ಆತನು ಇಲ್ಲ ಎಂಬುದಾಗಿ ನಾವು ತಿಳಿಸ್ತೇವೆ. But with respect to his divine nature, ಆದರೆ ಆತನ ದೈವಿಕವಾದ ಸ್ವಭಾವದ ಕುರಿತಾಗಿ we can say that Jesus is omnipresent. He is present everywhere. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಸರ್ವವ್ಯಾಪಿ ಆತನು ಆಗಿದ್ದು ಆತನು ಎಲ್ಲಾ ಸ್ಥಳಗಳಲ್ಲಿಯೂ ಸಹ ಆತನು ಇದ್ದಾನೆ. And that's why he could say, where 2 or 3 are gathered in my name, there I am in the midst of them. ಈ ಕಾರಣದ ದೆಸೆಯಿಂದ ಕರ್ತನಾಗಿರುವ ಯೇಸು ಕ್ರಿಸ್ತನು ತಾನು ಹೇಳಿದ ಮಾತು, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ನಾನು ಅವರ ಮಧ್ಯದಲ್ಲಿ ಇದ್ದೇನೆ. And that's why he could say, I am with you always until the end of the age.
ಮತ್ತು ಯುಗಗಳ ಅಂತ್ಯದವರೆಗೆ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಎಂಬುದಾಗಿ ಹೇಳುವುದಕ್ಕೆ ಅದು ಸಾಧ್ಯವಾಯಿತು. So we can say that both things are true of the person of Christ. ಈ ಎರಡು ಅಂಶಗಳು ಸಹ ಕರ್ತನಾಗಿರುವ ಯೇಸು ಕ್ರಿಸ್ತನ ವಿಷಯವಾಗಿ ಅದು ಕರ್ತನಾಗಿರುವ ಯೇಸು ಕ್ರಿಸ್ತನ ವ್ಯಕ್ತಿಯ ಕುರಿತಾಗಿ ಅದು ನಿಜವಾದ ಒಂದು ಸಂಗತಿಯಾಗಿದೆ. He has returned to heaven. ಆತನು ಪರಲೋಕಕ್ಕೆ ಏರಿ ಹೋಗಿದ್ದಾನೆ. That is true. ಅದು ನಿಜವಾಗಿದೆ. And he is also present with us. ಅದೇ ಸಂದರ್ಭದಲ್ಲಿ ಆತನು ನಮ್ಮ ಜೊತೆಯಲ್ಲಿಯೂ ಸಹ ಆತನು ಇದ್ದಾನೆ. That is also true. ಅದು ಸಹ ಸತ್ಯವಾಗಿದೆ. Because as regards his human nature, he has ascended into heaven and he is seated at the right hand of God. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಮನುಷ್ಯನಾಗಿ ಆತನು ಪರಲೋಕಕ್ಕೆ ಆತನು ಏರಿ ಹೋಗಿ ಆತನ ತಂದೆಯ ಬಲಭಾಗದಲ್ಲಿ ಆತನು ಕುಳಿತುಕೊಂಡಿದ್ದಾನೆ. But when it comes to his divine nature, he is omnipresent. He is present everywhere and he is with us as well. ಆದರೆ ಆ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ದೈವಿಕವಾದ ಒಂದು ವ್ಯಕ್ತಿ ಸ್ವಭಾವದಲ್ಲಿ ಆತನು ಸರ್ವವ್ಯಾಪಿ ಆತನು ಆಗಿದ್ದು ಆತನು ನಮ್ಮ ಜೊತೆಯಲ್ಲಿ ಇಲ್ಲಿಯೂ ಸಹ ಆತನು ಇದ್ದಾನೆ. Sorry, Kevin, I can't make it simpler than this. No worries, brother. Okay. Now, when it comes to the human nature, we read yesterday that Jesus was about 30 years of age when he began his ministry. ನಾವು ನೆನ್ನೆ ದಿನ ಸ್ವಲ್ಪ ಮಟ್ಟಿಗೆ ನಾವು ನೋಡಿದ್ದೇವೆ ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ಬಹಿರಂಗ ಸೇವೆಯನ್ನು ಆತನು ಪ್ರಾರಂಭ ಮಾಡಿದಾಗ ಆತನಿಗೆ ಸುಮಾರು 30 ವರ್ಷದ ಪ್ರಾಯವಾಗಿತ್ತು. But if we speak about his divine nature, ಮತ್ತು ನಾವು ಆತನ ದೈವಿಕವಾದ ಸ್ವಭಾವದ ಕುರಿತಾಗಿ ನಾವು ಮಾತನಾಡುವಾಗ he eternally existed. ಆತನು ನಿತ್ಯತ್ವದಲ್ಲಿಯೂ ಸಹ ಆತನು ವಾಸವಾಗಿದ್ದನು. That's why before Abraham was, I am. ಅದಕ್ಕೆ ಆತನು ತಿಳಿಸುವನು ಆತನು ಆಗಿದ್ದಾನೆ. ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚೆ ನಾನು ಇದ್ದೆನು ಎಂಬುದಾಗಿ ಆತನು ತಿಳಿಸ್ತಾನೆ. In the beginning was the Word was with God, and the Word was God. ಮತ್ತು ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ ತಿಳಿಸ್ತಾನೆ. In his human nature, Jesus was weak and tired. ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ಒಂದು ಮಾನುಷಿಕವಾದ ಸ್ವಭಾವದಲ್ಲಿ ಆತನಿಗೆ ಆಯಾಸ ಉಂಟಾಗಿ ಮತ್ತು ಆತನು ಬಲಹೀನನಾದನು. But in his divine nature, he was omnipotent. ಆದ್ರೆ ಆತನ ಒಂದು ದೈವಿಕವಾದ ಸ್ವಭಾವದಲ್ಲಿ ಆತನು ಸರ್ವಶಕ್ತನಾಗಿದ್ದನು. Now let me give you an illustration here very quickly. ನಾನು ತಕ್ಷಣವಾಗಿ ನಿಮಗೆ ಒಂದು ದೃಷ್ಟಾಂತವನ್ನು ನಾನು ನಿಮಗೆ ತಿಳಿಸ್ತೇನೆ. Remember this scene on the Sea of Galilee? ಗಲಿಲಾಯದ ಒಂದು ಸಮುದ್ರದ ಬಳಿಯಲ್ಲಿ ನಡೆದ ಒಂದು ಗಲಿಲಾಯ ಸಮುದ್ರದ ಒಂದು ಸ್ಥಳದಲ್ಲಿ ನಡೆದ ಒಂದು ಘಟನೆ ನಿಮಗೆ ಜ್ಞಾಪಕ ಇದೆಯಾ? It comes in Matthew chapter 8. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಅದನ್ನು ನಾವು ನೋಡೋಣವಾಗಿದ್ದೇವೆ. Jesus was asleep in the stern of the boat. ಕರ್ತನಾಗಿರುವ ಯೇಸು ಕ್ರಿಸ್ತನು ಆ ಒಂದು ಹಡಗಿನ ಹಿಂಭಾಗದಲ್ಲಿ ಆತನು ಮಲಗಿಕೊಂಡು ಆತನಿದ್ದನು. Why? Because he was truly human. He was weary. He was weak. ಆತನು ನಿಜವಾಗಿಯೂ ಸಹ ಆತನು ಮನುಷ್ಯನಾಗಿರುವ ಕಾರಣದಿಂದ ಆತನಿಗೆ ಆಯಾಸವಾಯಿತು, ಆತನು ಬಲಹೀನನಾದನು. But he was able to rise up from his sleep and calm the wind and the sea with a word. ಆದರೆ ಆತನು ತನ್ನ ನಿದ್ರೆಯಿಂದ ಆತನು ಎದ್ದು ಒಂದು ಮಾತಿನಲ್ಲಿ ಆತನು ಸಮುದ್ರವನ್ನು ಆತನು ಶಾಂತಗೊಳಿಸಿದನು. Why? Because he was truly God. ಕಾರಣ ಏನು? ಆತನು ನಿಜವಾಗಿಯೂ ಸಹ ಆತನು ದೇವರಾಗಿದ್ದನು. He was truly human. That's why he was weak and tired. He was sleeping. ಆತನು ನಿಜವಾಗಿಯೂ ಸಹ ಆತನು ಮನುಷ್ಯನಾಗಿದ್ದನು. ಆತನಿಗೆ ಆಯಾಸಗೊಂಡು ಆತನು ನಿದ್ರೆ ಮಾಡುತ್ತಾ ಇದ್ದನು. And he was truly God, and that's why with the word of his mouth he could calm the sea and the storm. ಆತನು ನಿಜವಾಗಿಯೂ ಸಹ ಆತನು ದೇವರಾಗಿರುವ ಕಾರಣದ ದೆಸೆಯಿಂದ ಆತನು ಎದ್ದು ಒಂದು ಮಾತಿನಲ್ಲಿ ಆ ಒಂದು ಸಮುದ್ರವನ್ನು ಆತನು ಶಾಂತಗೊಳಿಸಿದನು. He was tired, yet he was omnipotent. ಆತನಿಗೆ ಆಯಾಸವಾಯಿತು, ಅದೇ ಸಂದರ್ಭದಲ್ಲಿ ಆತನು ಸರ್ವಶಕ್ತನಾಗಿದ್ದನು. So that is one nature doing some things that the other nature does not do. ಇದರಿಂದ ನಾವು ಕಲಿಯುವ ಒಂದು ಸಂಗತಿ ಅಂದ್ರೆ ಒಂದು ಸ್ವಭಾವ ಮಾಡುವ ಸಂಗತಿಯು ಮತ್ತೊಂದು ಸ್ವಭಾವ ಮಾಡುವುದಿಲ್ಲ. Let me ask you a question here. ನಾನಿಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. When Jesus was sleeping in the boat, ಕರ್ತನಾಗಿರುವ ಯೇಸು ಕ್ರಿಸ್ತನು ಈ ಒಂದು ದೋಣಿಯಲ್ಲಿ ಆತನು ಮಲಗಿರುವಾಗ was he also at the same time carrying the entire universe with the power of his word? ತನ್ನ ಒಂದು ಮಾತಿನ ಒಂದು ಬಲದಿಂದ ಆತನು ವಿಶ್ವವನ್ನೇ ಆತನು ಹೊರುತ್ತಾ ಇದ್ದನು? The answer is yes. ಅದಕ್ಕೆ ಉತ್ತರ ಹೌದು. When he was a baby in Bethlehem, ಆತನು ಶಿಶುವಾಗಿ ಆತನು ಬೆತ್ಲೆಹೇಮಿನಲ್ಲಿ ಇದ್ದಾಗ was he at the same time upholding the entire universe? ಆ ಸಂದರ್ಭದಲ್ಲಿ ಆತನು ಆ ಒಂದು ವಿಶ್ವವನ್ನು ಆತನು ಹೊರುತ್ತಾ ಇದ್ದನೋ? The answer is yes. ಅದಕ್ಕೆ ಉತ್ತರ ಹೌದು. Why? Because Jesus is truly man and truly God as well. ಕಾರಣ ಯಾಕಂದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ನಿಜವಾಗಿಯೂ ಸಹ ಆತನು ಮನುಷ್ಯನಾಗಿದ್ದನು ಮತ್ತು ನಿಜವಾಗಿಯೂ ಸಹ ದೇವರಾಗಿದ್ದಾನೆ.
In the same way, in his human nature, he died. ಅದೇ ರೀತಿಯಾಗಿ ತನ್ನ ಒಂದು ಮಾನುಷಿಕವಾದ ಸ್ವಭಾವದಲ್ಲಿ ಆತನು ಸಾವನ್ನಪ್ಪಿದನು. He didn't die in his divine nature because it's not possible for God to die. ಆತನು ತನ್ನ ದೈವಿಕವಾದ ಸ್ವಭಾವದಲ್ಲಿ ಆತನು ಸಾಯಲಿಲ್ಲ. ಕಾರಣ ಯಾಕಂದ್ರೆ ದೇವರಿಗೆ ಸಾಯುವುದಕ್ಕೆ ಸಾಧ್ಯವಿಲ್ಲ. In his human nature, he was tempted. ತನ್ನ ಒಂದು ಮಾನುಷಿಕವಾದ ಸ್ವಭಾವದಲ್ಲಿ ಆತನಿಗೆ ಶೋಧನೆ ಬಂತು. Not in his divine nature, because God cannot be tempted. ಆತನ ದೈವಿಕವಾದ ಸ್ವಭಾವದಲ್ಲಿ ಆತನಿಗೆ ಶೋಧನೆ ಬರಲಿಲ್ಲ. ಕಾರಣ ಯಾಕಂದ್ರೆ ದೇವರಿಗೆ ಶೋಧನೆ ಬರುವುದಕ್ಕೆ ಸಾಧ್ಯವಿಲ್ಲ. All right, so one nature does some things that the other nature does not do. ಇದರಿಂದ ನಾವು ಕಲಿಯುವ ಒಂದು ಸಂಗತಿ ಅಂದ್ರೆ, ಒಂದು ಸ್ವಭಾವ ಮಾಡುವ ಸಂಗತಿಗಳು ಮತ್ತೊಂದು ಸ್ವಭಾವ ಮಾಡುವುದಿಲ್ಲ. Secondly, and very quickly, ಎರಡನೇದಾಗಿ ತಕ್ಷಣವಾಗಿ ನಾವು ನೋಡೋಣ, anything either nature does, the person of Christ does. ಈ ಎರಡು ಸ್ವಭಾವಗಳಲ್ಲಿ ಯಾವ ಸ್ವಭಾವವು ಒಂದು ಕಾರ್ಯವನ್ನು ಮಾಡುವುದಾದರೆ ಕರ್ತನಾಗಿರುವ ಯೇಸು ಕ್ರಿಸ್ತನ ವ್ಯಕ್ತಿಯೇ ಆ ಸಂಗತಿಗಳನ್ನು ಮಾಡುವವನಾಗಿದ್ದಾನೆ. So Jesus said, before Abraham was, I am. ಕರ್ತನಾಗಿರುವ ಯೇಸು ಕ್ರಿಸ್ತನು ತಿಳಿಸಿದನು, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚೆ ನಾನಿದ್ದೆನು. The New Testament writers don't write, in his divine nature he said, before Abraham was, I am. ಆ ಹೊಸ ಒಡಂಬಡಿಕೆಯ ಬರಹಗಾರರು ಆತನ ಒಂದು ದೈವಿಕವಾದ ಒಂದು ಸ್ವಭಾವದಲ್ಲಿ ಆತನು ಹೇಳಿದ ಮಾತು ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚೆ ಇದ್ದನು ಎಂಬುದಾಗಿ ಹೇಳಿದ ಮಾತು ಎಂಬುದಾಗಿ ಅವರು ಬರೆಯುವುದಿಲ್ಲ. No, they say Jesus said, before Abraham was, I am. ಅವರು ಹೇಳುವ ಮಾತೇನೆಂದ್ರೆ, ಯೇಸು ಕ್ರಿಸ್ತನು ಹೇಳಿದ್ದೇನೆಂದರೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚೆ ನಾನಿದ್ದೆನು ಎಂಬುದಾಗಿ ಆತನು ತಿಳಿಸಿದನು. I'll give you an example from our human day experience. ನಮ್ಮ ಒಂದು ಮಾನುಷಿಕವಾದ ಒಂದು ಅನುಭವದಿಂದ ನಾನು ನಿಮಗೆ ಒಂದು ಉದಾಹರಣೆ ಕೊಡುತ್ತೇನೆ. If I type an email to Kevin, ನಾನು ಕೆವಿನ್ಗೆ ಒಂದು ಇಮೇಲ್ ಅನ್ನು ನಾನು ಟೈಪ್ ಮಾಡುವುದಾದರೆ and send it across to Kevin, ನಾನು ಕೆವಿನ್ಗೆ ಅದನ್ನು ಕಳಿಸುವುದಾದರೆ I will call him and say to him, Kevin, I sent you an email. ನಾನು ಕೆವಿನ್ಗೆ ಫೋನ್ ಮಾಡಿ ನಾನು ನಿನಗೆ ಒಂದು ಇಮೇಲ್ ಅನ್ನು ಕಳಿಸಿದ್ದೇನೆ ಎಂಬುದಾಗಿ ದೂರವಾಣಿಯ ಮುಖಾಂತರ ನಾನು ತಿಳಿಸ್ತೇನೆ. I never say my fingers typed out and my fingers sent you the email. ನಾನು ಎಂದಿಗೂ ಸಹ ನಾನು ಫೋನ್ ಮಾಡಿ ನನ್ನ ಬೆರಳುಗಳು ನಿನಗೆ ಒಂದು ಇಮೇಲ್ ಅನ್ನು ಕಳಿಸಿದೆ ಎಂಬುದಾಗಿ ನಾನು ತಿಳಿಸುವುದಿಲ್ಲ. I typed out the letter. ನಾನೇ ಆ ಒಂದು ಪತ್ರವನ್ನು ಟೈಪ್ ಮಾಡಿದ್ದೇನೆ. So in the same way, although it is in one nature that Christ died, that is in his human nature. ಅದೇ ರೀತಿಯಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನ ಆತನ ತನ್ನ ಒಂದು ಮಾನುಷಿಕವಾದ ಒಂದು ಸ್ವಭಾವದಲ್ಲಿ ಆತನು ಸಾವನ್ನಪ್ಪಿದನು. Anything one nature does, the person of Christ does. ಆ ಒಂದು ವ್ಯಕ್ತಿ ಒಂದು ಸ್ವಭಾವವು ಒಂದು ಸಂಗತಿಯನ್ನು ಮಾಡುವುದಾದ್ರೆ ಅದು ಕರ್ತನಾಗಿರುವ ಯೇಸು ಕ್ರಿಸ್ತನ ವ್ಯಕ್ತಿ ಮಾಡಿದ ಒಂದು ಸಂಗತಿಯೇ ಆಗಿದೆ. So although Christ died in his human nature, we say Christ died for our sins. ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ಒಂದು ಮಾನುಷಿಕವಾದ ಸ್ವಭಾವದಲ್ಲಿ ಆತನು ಸಾವನ್ನಪ್ಪಿದರೂ ಸಹ ನಾವು ಹೇಳುವ ಒಂದು ಮಾತೇನೆಂದ್ರೆ, ಕರ್ತನಾಗಿರುವ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ ಸತ್ತನು ಎಂಬುದಾಗಿ. So anything either nature does, the person of Christ does. ಎರಡು ಸ್ವಭಾವಗಳಲ್ಲಿ ಯಾವುದಾದ್ರೂ ಒಂದು ಸ್ವಭಾವವು ಯಾವುದಾದ್ರೂ ಕಾರ್ಯವನ್ನು ಮಾಡುವುದಾದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನ ವ್ಯಕ್ತಿ ಆ ಸಂಗತಿಗಳನ್ನು ಮಾಡಿದ ರೀತಿಯಲ್ಲಿಯೇ. Thirdly, ಮೂರನೇದಾಗಿ, titles that remind us of one nature can be used of the whole person. ಒಂದು ಸ್ವಭಾವದ ಕುರಿತಾಗಿ ನಮ್ಮನ್ನು ಜ್ಞಾಪಕಪಡಿಸುವ ಶಿರೋನಾಮಗಳನ್ನು ಅದು ಒಂದು ಆ ವ್ಯಕ್ತಿಗೆ ಅದನ್ನು ನಾವು ಉಪಯೋಗಿಸುವವರಾಗಿದ್ದೇವೆ. For example, Paul says they would not have crucified the Lord of glory. ಪೌಲನಾತನು ತಿಳಿಸುವನಾಗಿದ್ದಾನೆ, ಅವರು ಮಹಿಮಾ ಒಡೆಯನನ್ನು ಶಿಲುಬೆಗೆ ಹಾಕುತ್ತಾ ಇರಲಿಲ್ಲ ಎಂಬುದಾಗಿ. The phrase Lord of glory reminds us of his divine nature. ಮಹಿಮೆಯ ಕರ್ತನು ಎಂಬುದಾಗಿ ಹೇಳ್ತಕ್ಕಂಥ ಒಂದು ಪದ ಪ್ರಯೋಗ ಅದು ಕರ್ತನಾಗಿರುವ ಯೇಸು ಕ್ರಿಸ್ತನ ದೈವಿಕವಾದ ಸ್ವಭಾವವನ್ನು ತಿಳಿಸುವಂತದ್ದಾಗಿದೆ. But Paul uses this title to say that Jesus was crucified. ಆದ್ರೆ ಪೌಲನು ಈ ಪದ ಬಳಕೆಯ ಮುಖಾಂತರ ಆತನು ತಿಳಿಸುವ ಸಂಗತಿ ಅಂದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದರು ಎಂಬುದಾಗಿ. So even though the divine nature of Jesus was not crucified, ಕರ್ತನಾಗಿರುವ ಯೇಸು ಕ್ರಿಸ್ತನ ದೈವಿಕವಾದ ಒಂದು ಸ್ವಭಾವವು ಶಿಲುಬೆಗೆ ಹಾಕಿಸಲ್ಪಡದೇ ಇದ್ದರೂ ಸಹ it was true of the person of Christ. ಆದರೆ ಕ್ರಿಸ್ತನೆಂಬ ವ್ಯಕ್ತಿಯ ಕುರಿತಾಗಿರುವ ಸಂಗತಿಯು ಅದು ನಿಜವಾಗಿಯೇ ಇತ್ತು. Because
titles that remind us of one nature can be used of the whole person of Christ. ಕಾರಣ ಯಾಕಂದ್ರೆ ಒಂದು ಸ್ವಭಾವದ ಕುರಿತಾಗಿ ನಮಗೆ ಜ್ಞಾಪಕಪಡಿಸುವ ಶಿರೋನಾಮವನ್ನು ನಾವು ಆ ವ್ಯಕ್ತಿಯ ಕುರಿತಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನ ಕುರಿತಾಗಿ ನಾವು ತಿಳಿಸಬಹುದು. Now, do we worship the human nature of Christ or the divine nature of Christ? ಈಗ ಪ್ರಶ್ನೆ ಉಂಟು, ನಾವು ಕರ್ತನಾಗಿರುವ ಯೇಸು ಕ್ರಿಸ್ತನ ಮಾನುಷಿಕ ಸ್ವಭಾವವನ್ನು ನಾವು ಆರಾಧನೆ ಮಾಡುತ್ತೇವೋ ಅಥವಾ ದೈವಿಕವಾದ ಸ್ವಭಾವವನ್ನು ಆರಾಧನೆ ಮಾಡುತ್ತೇವೋ? We worship the person of Christ who is both human and divine. ನಾವು ಕರ್ತನಾಗಿರುವ ಯೇಸು ಕ್ರಿಸ್ತನ ವ್ಯಕ್ತಿ ಆಗಿರುವ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ನಾವು ಆರಾಧನೆ ಮಾಡುವವರಾಗಿದ್ದೇವೆ. ಆತನು ದೈವಿಕವಾಗಿ ಆತನಿದ್ದನು ಮತ್ತು ಮನುಷ್ಯ ಸ್ವಭಾವವು ಸಹ ಆತನಲ್ಲಿ ಇತ್ತು. Now, like I said, this is a tough topic to understand. ನಾನು ಈಗಾಗಲೇ ಹೇಳಿದ ಪ್ರಕಾರ ಇದು ತುಂಬಾ ಕಠಿಣವಾದ ಒಂದು ಪ್ರಸ್ತಾಪವಾಗಿದೆ. We need at least 3 or 4 hours to explain this and clearly help people understand this. ಇದನ್ನು ಸಂಪೂರ್ಣವಾಗಿ ಅಥವಾ ನಾವು ಅದನ್ನು ವಿವರಿಸಬೇಕಾದ್ರೆ ಸುಮಾರು 3-4 ತಾಸುಗಳು ನಮಗೆ ಬೇಕು. We only had about half an hour on hand. ನಮ್ಮ ಕೈಯಲ್ಲಿ ಸುಮಾರು ಅರ್ಧ ಗಂಟೆ ಮಾತ್ರ ಇತ್ತು. But I touched the nerve of it. ಆದ್ರೆ ಅರ್ಧ ಕುರಿತಾಗಿರುವ ಕೇಂದ್ರ ಅಂಶಗಳು ನಿಮಗೆ ನಾನು ತಿಳಿಸಿದ್ದೇನೆ. So please go back and listen to this again. ಹಿಂದಿರುಗಿ ಹೋಗಿ ನಿಮ್ಮ ಮನೆಗಳಲ್ಲಿ ಇದನ್ನು ಪುನಃ ನೀವು ನೋಡ್ರಿ. And if you have any questions, you can reach out to Brother Simon and he will pass me those questions if there are any. ಮತ್ತು ನಿಮಗೆ ಏನಾದರೂ ಪ್ರಶ್ನೆಗಳಿರುವುದಾದ್ರೆ ಆ ಪ್ರಶ್ನೆಗಳು ದಯಮಾಡಿ ಸೈಮನ್ ಅಣ್ಣರವರಿಗೆ ನೀವು ಕಳಿಸುವುದಾದ್ರೆ ಅವರು ನನಗೆ ತಿಳಿಸುವಂತವರಾಗಿದ್ದಾರೆ. But we cannot exhaustively understand the person of Christ. ಆದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ಸಂಪೂರ್ಣವಾಗಿ ಎಲ್ಲವನ್ನು ಸಹ ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯವಿಲ್ಲ. It's a mystery to us. ಅದು ನಮಗೆ ಒಂದು ಮರ್ಮವಾಗಿದೆ. And that's why we fall down in worship before this man. ಇದಕ್ಕಾಗಿ ನಾವು ಕರ್ತನಾಗಿರುವ ಯೇಸು ಕ್ರಿಸ್ತನ ಈ ಮನುಷ್ಯನ ಎದುರಾಗಿ ನಾವು ಅಡ್ಡ ಬಿದ್ದು ಆತನನ್ನು ಆರಾಧನೆ ಮಾಡುವವರಾಗಿದ್ದೇವೆ. The magnificent person, Jesus of Nazareth, who is your Savior, my Savior, your Lord and my Lord. ನಜರೇತಿನ ಯೇಸು ಭಯಂಕರನು, ಆತನು ನನ್ನ ದೇವರು, ನಿಮ್ಮ ದೇವರು ಆತನು ಆಗಿದ್ದಾನೆ, ನಿಮ್ಮ ಒಡೆಯನು ನನ್ನ ಒಡೆಯನು ಆತನು ಆಗಿದ್ದಾನೆ. And we fall down in worship before him. ನಾವು ಆತನ ಮುಂದೆ ಅಡ್ಡ ಬಿದ್ದು ಆತನಿಗೆ ಆರಾಧನೆ ಸಲ್ಲಿಸುವವರಾಗಿದ್ದೇವೆ. Thank you for your patience and thank you for coming all these 5 days to listen to these studies. These are very, very important ones. May the Lord bless you all. ನಾವು ಮಾಡುತ್ತಾ ಇರುವ ಒಂದು ಅಧ್ಯಯನವು ಅಧ್ಯಯನಕ್ಕೆ 5 ದಿನಗಳು ಸಹ ನೀವೆಲ್ಲರೂ ಸಹ ಸೇರಿ ಬಂದಿದ್ದಕ್ಕಾಗಿ ವಂದನೆಗಳು. ನಿಮ್ಮ ತಾಳ್ಮೆಗಾಗಿ ನಾನು ವಂದಿಸುವನಾಗಿದ್ದೇನೆ. ನಾವು ಕಲಿತಾ ಇರುವ ಎಲ್ಲಾ ಅಂಶಗಳು ತುಂಬಾ ಪ್ರಮುಖವಾದ ಒಂದು ಸಂಗತಿಗಳೇ ಆಗಿವೆ.